ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಜೂನ್ 4ರಂದೇ ಅಪಾಯದ ಎಚ್ಚರಿಕೆ ಕೊಟ್ಟಿದ್ದ ವಿಧಾನಸೌಧ ಭದ್ರತಾ ಡಿಸಿಪಿ. ಡಿಪಿಆರ್ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದ ಡಿಸಿಪಿ ಕರಿಬಸವನಗೌಡ. ಸಿಬ್ಬಂದಿ ಕೊರತೆ ಇದೆ, ಭದ್ರತೆಗೆ ತೊಂದರೆ ಅಂತ ಉಲ್ಲೇಖ. ಕಾಲ್ತುಳಿತ ಕೇಸ್ ಬಗ್ಗೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ. ತಮ್ಮ ದೂರು ದುಮ್ಮಾನ ಹೇಳಲು 11 ಕುಟುಂಬಗಳಿಗೆ ಪ್ರತ್ಯೇಕ ದಿನಾಂಕ ಫಿಕ್ಸ್. ಮೃತರ ಕುಟುಂಬಸ್ಥರ ಹೇಳಿಕೆ ದಾಖಲಿಸಿಕೊಳ್ಳಲಿರೋ ಡಿಸಿ. ಕಾಲ್ತುಳಿತ ಸಂಭವಿಸಿದ ದಿನ ಏನೆಲ್ಲ ಆಯಿತು? ಗೇಟ್ ತೆರೆಯೋದಕ್ಕೆ ಸೂಚನೆ ಕೊಟ್ಟಿದ್ಯಾರು? ಪ್ರಕರಣದ ತನಿಖೆ ಚುರುಕುಗೊಳಿಸಿರೋ ಸಿಐಡಿ. ಸ್ಟೇಡಿಯಂ ಸುತ್ತ ಇರೋ ಸಿಸಿಟಿವಿ ಕ್ಯಾಮೆರಾ ಫುಟೇಜ್ ಪಡೆದು ಪರಿಶೀಲನೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಕಾಲ್ತುಳಿತದಲ್ಲಿ 11 ಜನರ ಸಾವು ಕೇಸ್. ಆರ್ಸಿಬಿ ಸೆಲೆಬ್ರೇಷನ್ ಪೋಸ್ಟ್ ನನ್ನೊಬ್ಬನ ನಿರ್ಧಾರ ಆಗಿರಲಿಲ್ಲ. ಪೊಲೀಸರಿಗೆ ಉಡಾಫೆ ಉತ್ತರ ಕೊಡ್ತಿದ್ದಾರಂತೆ ಬಂಧಿತ ನಿಖಿಲ್ ಸೋಸಲೆ. ಲಕ್ಷಾಂತರ ಅಭಿಮಾನಿಗಳ ಜಮಾವಣೆಯಿಂದ ಕಬ್ಬನ್ ಪಾರ್ಕ್ನ ಮರಗಳಿಗೂ ಡ್ಯಾಮೇಜ್. ದೂರು ಕೊಡಲು ಮುಂದಾದ ವಾಕರ್ಸ್ ಅಸೋಸಿಯೇಷನ್. ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ಇವತ್ತು ಮಧ್ಯಾಹ್ನ ದೂರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ದುರಂತ ಕೇಸ್ನಲ್ಲಿ ವಿಪಕ್ಷಗಳ ಟಾರ್ಗೆಟ್ ಡಿಕೆಶಿ. ಸದ್ಯ ಪ್ರಕರಣದಿಂದ ಅಂತರ ಕಾಯ್ದುಕೊಂಡ ಇತರೆ ಸಚಿವರು. ಬೆಂಗಳೂರು ನಗರ ವಿಚಾರ ನಮ್ಮ ವ್ಯಾಪ್ತಿಗೆ ಬರಲ್ಲ. ಉಸ್ತುವಾರಿ ಸಚಿವರು ಹೈಕಮಾಂಡ್ ಇದೆ ಅಂತ ಸೈಲೆಂಟ್. ಸತ್ತವರ ಮೇಲೆ ರಾಜಕಾರಣ ಮಾಡೋದು ಬಿಜೆಪಿಯವರು ಬಿಡಬೇಕು. ಆರ್ಸಿಬಿಗೆ ಸನ್ಮಾನ ಮಾಡಿದರೆ ನಮಗೆ ಕ್ರೆಡಿಟ್ ಬರುತ್ತಾ? ಕೊಪ್ಪಳದಲ್ಲಿ ವಿಪಕ್ಷಕ್ಕೆ ತಿರುಗೇಟು ಕೊಟ್ಟ ಸಚಿವ ಶಿವರಾಜ್ ತಂಗಡಗಿ. ಕಾಲ್ತುಳಿತ ದುರಂತ, ಮಠಾಧೀಶರ ಆಕ್ರೋಶ. ಸರ್ಕಾರದ ವಿರುದ್ಧ ದೂರು ಸಲ್ಲಿಸಲು ಹೊರಟ ಸ್ವಾಮೀಜಿಗಳ ತಂಡ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಿಸಲಿರೋ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ. ಹದಿನೆಂಟು ವರ್ಷದ ಕನಸಿನ ಗಾಂಭೀರ್ಯತೆ ಅರಿವಿಲ್ಲವೇ? ರಾಜ್ಯದ ಜನರಿಗೆ ಯಾವ ರೀತಿ ಸಹಾಯ ಮಾಡ್ತೀರಿ? ನೀವು ಮಾಡಿರೋ ಪಾಪಗಳಿಗೆ ಯಾವ ರೀತಿ ಪ್ರಾಯಶ್ಚಿತ್ತ ಮಾಡಿಕೊಳ್ತೀರಿ? ಸರ್ಕಾರದ ವಿರುದ್ಧ ಸೋಮಣ್ಣ ಕಿಡಿ. ಉಡುಪಿಯಲ್ಲಿ ಮತ್ತೆ ಸಾಬೀತಾಯಿತು ದೈವಗಳ ಪವಾಡ. ಹುಂಡಿ ಕದ್ದ ಕಳ್ಳ ಮತ್ತೆ ಬಂದು ಸಿಕ್ಕಿಬಿದ್ದ. ಮುದ್ರಾಡಿ ದೇಗುಲದಲ್ಲಿ ನಡೆಯಿತು ಮತ್ತೊಂದು ವಿಸ್ಮಯ. ಬೆಂಗಳೂರಲ್ಲಿ ಚೀಟಿ ಹೆಸರಲ್ಲಿ ದಂಪತಿ ಹಾಕಿದ್ರು ಮಕ್ಮಲ್ ಟೋಪಿ. ಇಡೀ ಏರಿಯಾ ಜನರಿಗೆ ಕೋಟಿ ಕೋಟಿ ಪಂಗನಾಮ. ಉಂಡೆನಾಮ ಹಾಕಿ ರಾತ್ರೋರಾತ್ರಿ ವಂಚಕ ಪತಿ ಪತ್ನಿ ಎಸ್ಕೆ. ರಾಜಧಾನಿ ಬೆಂಗಳೂರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ಕಾವೇರಿ ನೀರಿನ ಬಿಲ್ ಇದ್ದಕ್ಕಿದ್ದಂತೆ 80% ಏರಿಕೆ. ಮೇ ತಿಂಗಳಲ್ಲೇ ನೀರಿನ ದರ ಏರಿಕೆ ಮಾಡ್ತಾ ಬಿಡಬ್ಲ್ಯೂಎಸ್ಎಸ್ಬಿ. ಬಾಗಲಕೋಟೆಯಲ್ಲಿ ದಾಖಲೆ ಬೆಲೆಗೆ ಎತ್ತು ಮಾರಾಟ. ಬರೋಬ್ಬರಿ 5,11,000ಕ್ಕೆ ಸೇಲ್. ಆರತಿ ಬೆಳಗಿ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಂಭ್ರಮ. ದರ್ಶನ್ ಜೈಲಿಂದ ಹೊರಬಂದ ಮೇಲೆ ಯಾರೂ ನಮ್ಮನ್ನು ಸಂಪರ್ಕಿಸಿಲ್ಲ. ತಂದೆ ತಾಯಿಯಾಗಿ ಅವರು ಹೇಳೋದು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು. ರೇಣುಕಾಸ್ವಾಮಿ ಕೊಲೆಯಾಗಿ ಇವತ್ತಿಗೆ ವರ್ಷ. ತಂದೆ ಕಾಶಿನಾಥ್ ಶಿವನಗೌಡರ್ ಪ್ರತಿಕ್ರಿಯೆ. ಒಂದು ವರ್ಷದಿಂದ ಸಾಕಷ್ಟು ದುಃಖ ಅನುಭವಿಸಿದ್ದೀವಿ. ನನ್ನ ಮತ್ತು ಮಗುವಿನ ಭವಿಷ್ಯಕ್ಕೆ ಸರ್ಕಾರ ನೆರವಾಗಬೇಕು. ಕೊಟ್ಟ ಭರವಸೆಯಿಂದ ಸರ್ಕಾರಿ ನೌಕರಿಗೆ ಆಗ್ರಹಿಸಿದ ಮೃತ ರೇಣುಕಾಸ್ವಾಮಿ ಪತ್ನಿ ಸಹನಾ ಆಗ್ರಹ. ಶೀಘ್ರದಲ್ಲೇ ಮಕ್ಕಳಿಗೆ ಶಾಲೆಯಲ್ಲೇ ಸಿಗತ್ತೆ ಟ್ರಾಫಿಕ್ ರೂಲ್ಸ್ನ ಪಾಠ. ಪಠ್ಯ ಪುಸ್ತಕದಲ್ಲೇ ರಸ್ತೆ ಸುರಕ್ಷತೆಯ ಬಗ್ಗೆ ಪಠ್ಯ ಅಳವಡಿಕೆ. ಅರಿವು ಮೂಡಿಸೋ ನಿಟ್ಟಿನಲ್ಲಿ ಪಠ್ಯ ಅಳವಡಿಕೆಗೆ ಶಿಕ್ಷಣ ಇಲಾಖೆ ಗ್ರೀನ್ ಸಿಗ್ನಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.